ಇರಾನ್ ಮೇಲೆ ಇಸ್ರೇಲ್ ಹಾಗೇನೆ ಅಮೆರಿಕ ಎರಡೂ ದೇಶಗಳು ಇದೀಗ ಯುದ್ಧವನ್ನ ಸಾರ್ಬಿಟ್ಟಿವೆ, ದಾಳಿಗಳನ್ನ ಮಾಡ್ತಾ ಇದೆ. ಇದು ಮುಂದೆ ಯಾವೆಲ್ಲ ಬೆಳವಣಿಗೆಗಳಿಗೆ ಕಾರಣ ಆಗಬಹುದು, ಭಾರತದ ಮೇಲೆ ಯಾವ ರೀತಿ ಪರಿಣಾಮ ಮಾಡಬಹುದು, ಜಾಗತಿಕ ಮಟ್ಟದಲ್ಲಿ ಏನೆಲ್ಲ ಬೆಳವಣಿಗೆಗಳಿಗೆ ಕಾರಣ ಆಗ್ಬಹುದು, ಇದೆಲ್ಲದನ್ನ ಮಾತಾಡೋಣ ಇವತ್ತು. ಈ ವಿಚಾರಗಳ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಮೋಹನ್ ಚಿತ್ತಲೆ ಅಂತ, ರಿಟೈರ್ಡ್ ಏರ್ ಫೋರ್ಸ್ ಆಫೀಸರ್ ಹಾಗೇನೆ ಇಂಟರ್ನ್ಯಾಷನಲ್ ಅಫೇರ್ಸ್ ನ ಎಕ್ಸ್ಪರ್ಟ್ ಕೂಡ ಹೌದು ಇವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ನಮಸ್ತೆ ಮೇಡಮ್, ನಮಸ್ತೆ. ಎಸ್ ಸರ್. ಈ ಯುದ್ಧವನ್ನ ಈಗ ಮೇಲ್ನೋಟಕ್ಕೆ ನೋಡಿದ್ರೆ ಗೊತ್ತಿದೆ ಎಲ್ರಿಗೂ ಜಂಟಿ ಕಾರ್ಯಾಚರಣೆ ಆಗಿರೋದು ಅಮೆರಿಕ ಮತ್ತೆ ಇಸ್ರೇಲ್ನಿಂದ ಅಂತ. ಆ, ಎಲ್ರಿಗೂ ಒಂದು ಕುತೂಹಲ, ಯಾಕೆ ಇರಾನ್ ಮೇಲೆ ಯಾಕೆ ಎರಡೂ ದೇಶಗಳು ಈ ರೀತಿಯಾಗಿ ದಾಳಿ ಮಾಡೋದಕ್ಕೆ ಶುರು ಮಾಡಿದ್ವು ಅನ್ನೋ ಪ್ರಶ್ನೆಗೆ ಏನ್ ಹೇಳ್ತೀರಾ ಸರ್? ಮೇಡಮ್, ಇದು ಸ್ಟಾರ್ಟ್ ಆಗಿದ್ದು ಒಂದು 12 ಡೇಸ್ ವಾರ್ ಒಂದು ವರ್ಷ ಹಿಂದೆ 2025 ಆಗಿತ್ತು. ಆಮೇಲೆ ಸೀಸ್ ಫೈರ್ ಆಯ್ತು ಇಸ್ರೇಲ್ ವರ್ಸಸ್ ಇರಾನ್. ಎಸ್ ಎಸ್. ಸೆಕೆಂಡು, ಡೊನಾಲ್ಡ್ ಟ್ರಂಪ್ ಒಂದು 5 ನಿರ್ಬಂಧಗಳನ್ನ ಅವರು ಹೇರಿದ್ರು ಇರಾನ್ ಮೇಲೆ. ಒಂದನೇ ನಿರ್ಬಂಧ ಅಂತಂದ್ರೆ, ನೀವು ಯಾವುದೇ ಪರಿಸ್ಥಿತಿಯಲ್ಲಿ ಅಟೋಮಿಕ್ ಪವರ್ ಅನ್ನ ಬೆಳೆಸಬಾರ್ದು ಇರಾನ್ ನಲ್ಲಿ. ಎರಡನೇದು, ನಿಮ್ದೇನು ಯುರೇನಿಯಂ ಎನ್ರಿಚ್ಮೆಂಟ್ ಇದೆ ವಿಚ್ ಇಸ್ ಕ್ರಾಸಿಂಗ್ ದ ಲಿಮಿಟ್, ಅದನ್ನ ನೀವು ಸ್ಟಾಪ್ ಮಾಡಬೇಕು. ನೀವು ಅವು ಎರಡೂ ಸ್ಟಾಪ್ ಮಾಡಿಲ್ಲ ಆದ್ರೆ ನಾವು ನಿಮ್ಮ ಎಲ್ಲಿ ಮಿಸೈಲ್ಸ್ ಅಡಗುತಾಣಗಳಿದಾವೆ, ಇಫ್ ಯು ಅಂಡರ್ಸ್ಟ್ಯಾಂಡ್ ಪ್ರತಿಮಾ ಅವರೇ, ಇರಾನ್ ಗುಡ್ಡಗಾಡು ಇರುವ ಪ್ರದೇಶ ಅಂದ್ರೆ, ನೀವು ಓಪನ್ ದ ಮ್ಯಾಪ್ ಆಫ್ ಇರಾನ್ ಯು ವಿಲ್ ಸಿ ಇರಾನಿನ ಪೂರ್ವ ಭಾಗದಲ್ಲಿ ಗುಡ್ಡಗಾಡುಗಳಿದಾವೆ, ಪರ್ವತ ಬೆಟ್ಟಗಳಿದಾವೆ, ಕೆಳಗಡೆ ಸಮುದ್ರ ಎಲ್ಲ ಇದೆ. ಆ ಗುಡ್ಡಗಾಡು ಬೆಟ್ಟದಲ್ಲಿ ಇವೊಂದು ಇರಾನ್ ಕಡೆ ಆರ್ಮಿ, ನೇವಿ, ಏರ್ಫೋರ್ಸ್ ಅಷ್ಟ ಮಟ್ಟಿಗಿಲ್ಲ, ಆದ್ರೆ ಅವ್ರ ಹತ್ರ ಮಿಸೈಲ್ ಟೆಕ್ನಾಲಜಿ ಏನಿದೆಲ್ಲ 1500 to 2000 ಕಿಲೋಮೀಟರ್ಸ್ ವರೆಗೂ ಹೋಗುವ ಮಿಸೈಲ್ ಟೆಕ್ನಾಲಜಿ ಮತ್ತೆ ಡ್ರೋನ್ ಟೆಕ್ನಾಲಜಿ, ಇದು ಅವ್ರದ್ದು ಶಕ್ತಿ. ಆದ್ರೆ ಅವ್ರು ಏನ್ ಮಾಡ್ತಾರೆ, ನಮ್ಮ ಮಿಲಿಟರಿ ಲ್ಯಾಂಗ್ವೇಜ್ ನಲ್ಲಿ ಅದಕ್ಕೆ ನಾವು ಕ್ಯಾಮೋಫ್ಲೇಜ್ ಅಂತೇವೆ. ಅಂದ್ರೆ ಅದನ್ನ ಬೆಟ್ಟದಲ್ಲಿ ಅಡಗಿಟ್ಟಿರ್ತೇವೆ, ಅದಕ್ಕೆ ಯಾರಿಗೂ ಕಾಣ್ಲಾರ್ದಂಗೆ. ಆದ್ರೆ ಅದು ಆಪರೇಷನ್ ಪ್ರೊಸೀಜರ್ ಸಪರೇಟ್ ಆಗಿರ್ತದೆ. ಅದರಿಂದನೇ ಅದೊಂದು ಅವ್ರಿಗೆ ಒಂದು ಧೈರ್ಯ. ಅಂದ್ರೆ ಆದ್ರೆ ಅಯಾತುಲ್ಲಾ ಖೊಮಿನಿ ಮತ್ತೆ ಅವ್ರ ಮಗನ್ನ ನಾನು ಮುಗಿಸ್ಬೇಕು, ಅಲ್ಲಿ ಬೇರೆ ಒಂದು ನಾರ್ಮಲ್ ಸರ್ಕಾರ ಸ್ಥಾಪನೆ ಮಾಡ್ಬೇಕಂತ ಡೊನಾಲ್ಡ್ ಟ್ರಂಪ್ ಅವರ ಪಟ್ಟಿತ್ತು. ಅದರಂತೆ ಅವರು ಅಲ್ಲಿ ಈ ಆಪರೇಷನ್ ಇರಾನ್ ನಲ್ಲಿ ನೀವು ಕೇಳಿರ್ಬೋದು, ಗೃಹ ಯುದ್ಧಗಳು ಅಂದ್ರೆ ಸಿವಿಲಿಯನ್ ಅಜಿಟೇಷನ್ ಸುಮಾರು ದಿವಸ ಅಲ್ಲಿ ನಡೀತಾನೆ ಇದೆ ಅಗೇನ್ಸ್ಟ್ ಅಯಾತುಲ್ಲಾ ಖಮೇನಿ ಅಂಡ್ ಹಿಸ್ ಸನ್ಸ್ ರಿಜಿಮ್. ಈಗ ಇವೆಲ್ಲ ನಡೆಸಬೇಕಾದ್ರೆ 2 ತಿಂಗಳ ವಾರ್ ಪ್ರಿಪರೇಷನ್ ಆಯ್ತು. ಯುದ್ಧ ನೌಕೆಗಳು, ಆಮೇಲೆ ತಮ್ಮ ಅವರವರ ದೇಶದ ಅಂದ್ರೆ ಮಿಡ್ಲ್ ಈಸ್ಟ್ ನಲ್ಲಿ ಎಲ್ಲೆಲ್ಲಿ ಅಮೆರಿಕ ತನ್ನ ಸ್ವಾಮಿತ್ವವನ್ನು ಸ್ಥಾಪಿಸಿದೆ ಅಲ್ಲಿ ಒಂದು ಏರ್ ಬೇಸ್ ಅನ್ನ ರೆಡಿ ಮಾಡಿವಿ. ನೆಗೋಸಿಯೇಷನ್ ಟೇಬಲ್ಗೆ 3 ರೌಂಡ್ ನೆಗೋಸಿಯೇಷನ್ ಆಯ್ತು ಜಿನವಾನಲ್ಲಿ. ಅದು 3 ನೆಗೋಸಿಯೇಷನ್ ಅಮೆರಿಕ ಹೇಳಿದ ಒಂದು ಮಾತನ್ನು ಕೂಡ ಇರಾನ್ ಕೇಳಲಿಕ್ಕೆ ರೆಡಿ ಇದ್ದಿದ್ದಿಲ್ಲ. ಹಿಂಗಾಗಿ ನಿನ್ನೆ ಸ್ಪೆಷಲಿ ಫಾರ್ ಮೀ ನಂಗೆ ಅರ್ಥ ಆಗಿತ್ತು ಇವತ್ತು ಏನಾದ್ರೂ ಇದು ಅಟ್ಯಾಕ್ ಆಗ್ತದೆ ಅಂತ. ಇದರ ಎಲ್ಲರ ಮಧ್ಯದಲ್ಲಿ ಸರ್ಪ್ರೈಸಿಂಗ್ ಫ್ಯಾಕ್ಟರ್ ಏನಾಯ್ತು ಅಂತಂದ್ರೆ, ಇಸ್ರಾಯೇಲಿನ ಅಮೆರಿಕನ ಹೆಗಲ ಮೇಲೆ ತನ್ನ ಬಂದೂಕನ್ನ ಇಟ್ಟು ಇಸ್ರಾಯೇಲ್ ಅಟ್ಯಾಕ್ ಮಾಡ್ತು. ತೆಹರಾನ್ ನಲ್ಲಿ ಮಾಡ್ತು, ತೆಹರಾನ್ ನಂತರ ಒಂದು 4-5 ಊರುಗಳಲ್ಲಿ ಮಾಡ್ತು. ಇದರ ರಿಪರ್ಕೇಶನ್ ನಮ್ಗೇನ್ ಅನ್ಸಿತ್ತು, ಇಸ್ರಾಯೇಲ್ ಮೇ ಅಟ್ಯಾಕ್, ಇರಾನ್ ಮೇ ಅಟ್ಯಾಕ್ ಆನ್ ಇಸ್ರಾಯೇಲ್ ಅವ್ರ ಅಮೆರಿಕ. ಅವ್ರು ಏನ್ ಮಾಡ್ಬಿಟ್ರು ಅಂತಂದ್ರೆ, ಈ ಯುದ್ಧದ ಚಿತ್ರಣವನ್ನೇ 4-5 ಗಂಟೆಯಲ್ಲಿ ಚೇಂಜ್ ಮಾಡ್ಬಿಟ್ಟಾರು. ಏನ್ ಮಾಡಿದ್ರು ಅವರು, ಮಧ್ಯಪ್ರಾಚ್ಯದಲ್ಲಿ ಏನು ಕತರ್ ಇದೆ, ಸೌದಿ ಅರೇಬಿಯಾ ಇದೆ, ಕುವೈತ್ ಇದೆ, ಆಮೇಲೆ ಇವೇನ್ 8 ಕಂಟ್ರಿಗಳು ಅವ್ರಿಗೆ ಒಂದು ಸಾಫ್ಟ್ ಟಾರ್ಗೆಟ್ ಅಂತ ಸಿಕ್ಕಿದ ಮೇಲೆ, ಇರಾಕ್ ಇದೆ, ಅದ್ರ ಮೇಲೆ ಅವ್ರು ಅಟ್ಯಾಕ್ ಮಾಡಿಬಿಟ್ಮೇಲೆ ಈಗ ಏನಾಗಿದೆ ಪ್ರತಿಮಾ ಅವರೇ ಅಂತಂದ್ರೆ, ಇದನ್ನ 3rd ವಾರಿಗೆ ಈ ಯುದ್ಧ ಹೋಗ್ತಾ ಇದೆ ಅಂತ ನನ್ನ ಪ್ರಥಮ ದೃಷ್ಟ ನಾನು ಹೇಳಬಲ್ಲೆ. ಮುಂದಿನ ನಿಮ್ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡ್ತೀವಿ. ಎಸ್ ಎಸ್. ಆಮೇಲೆ ಏನಂದ್ರೆ, ಈಗ ಮೊನ್ನೆ ಅಷ್ಟೇ ಮೋದಿ ಅವರು ಇಸ್ರೇಲ್ ಭೇಟಿ ಕೊಟ್ಟು ಬಂದ್ರು. ಅವರು ಭೇಟಿ ಕೊಟ್ಟು ನಂತರದಲ್ಲಿ ಆದಂತಹ ಈ ದಾಳಿ ಅಂತ ಅಂದಾಗ ಒಂದು ಕ್ಯೂರಿಯಾಸಿಟಿ, ಮೋದಿ ಭೇಟಿಗೂ ಈ ದಾಳಿಗೂ ಏನಾದ್ರೂ ಸಂಬಂಧ ಇದೆಯಾ ಅಂತ.
ನೋಡಿ ಮೇಡಮ್, ಇದಕ್ಕೆ ಓಪನ್ ಆಗಿ ನಾವು ಏನು ಮಾತಾಡ್ಲಿಕ್ಕೆ ರೆಡಿ ಇಲ್ಲ. ಯಾಕಂತಂದ್ರೆ ಒಂದು ಸ್ಟೇಟ್ಮೆಂಟ್ ಅವರು ಟೆರರಿಸಂ ಮೇಲೆ ಏನು ಕೊಟ್ಟಿದ್ ನಿಮ್ಗೆ ನೆನಪಿದೆ. ಹೌದು. ಆ ಟೆರರಿಸಂ ಸ್ಟೇಟ್ಮೆಂಟ್ ವಾಸ್ ಅಡ್ರೆಸಿಂಗ್ ಟು ಇರಾನ್ ಆಲ್ಸೋ. ಆಮೇಲೆ ಅಫ್ಘಾನಿಸ್ತಾನ್ ಹೆಂಗೆ ನಮ್ಮ ಶತ್ರು ರಾಷ್ಟ್ರವಾದ ಪಾಕಿಸ್ತಾನ ಬೆನ್ ಹತ್ತಿದೆ, ಅದ್ರ ಬಗ್ಗೆನೂ ಕೂಡ ಅಫ್ಘಾನಿಸ್ತಾನ್ಗೆ ಇಂಡೈರೆಕ್ಟ್ಲಿ ತಾಲಿಬಾನಿಗಳಿಗೆ ಇಸ್ರೇಲ್ ಸಪೋರ್ಟ್ ಮಾಡ್ತಾ ಇದೆ ಅಂತ ಒಂದು ಸುದ್ದಿ ಇದೆ. ಕನ್ಫರ್ಮೇಶನ್ ಹೇಳಲಿಕ್ಕೆ ಆಗಲ್ಲ. ಆದ್ರೆ ಈ ಎಲ್ಲ ಯುದ್ಧದಲ್ಲಿ ಈಗ ಏನಾದ್ರೂ ಸೊಲ್ಯೂಷನ್ ಇದ್ರಲ್ಲಿ ಆಗ್ಬೇಕಂದ್ರೆ, ಯಾಕಂದ್ರೆ ನಾನು ಹೇಳ್ತೇನೆ ಮೇಡಮ್, ಇದು ಈ ತರ ಮುಂದುವರೆದ್ರೆ ಇನ್ನೊಂದು 72 ಗಂಟೆ ನಾವು ನೀವು ಬೆಡ್ರೂಮ್ ನಲ್ಲಿ ಡ್ರಾಯಿಂಗ್ ರೂಮ್ ನಲ್ಲಿ ಕುಂತು ಊಹಿಸ್ತಾ ಇದ್ದೇವಲ್ಲ, ಹಿಂಗಾಗ್ಬೋದು ಹಂಗಾಗ್ಬೋದು. ದಿಸ್ ವಿಲ್ ಲೀಡ್ ಟು ದ ಡಿಸಾಸ್ಟರ್ ಇನ್ ಎಂಟೈರ್ ವರ್ಲ್ಡ್. ನಿಮ್ಮ ಮನೆ ಮದುವೆಗೆ 4 ಲಕ್ಷ 5 ಲಕ್ಷ ಒಂದು ತೊಲೆ ಬಂಗಾರ ಆಗ್ತದೆ. ಪೆಟ್ರೋಲು ಡೀಸೆಲ್ ಮೇ ಕ್ರಾಸ್ 500 rupees per ಲೀಟರು. ಇನ್ಫ್ಲೇಷನ್ ಸಿಕ್ಕಾಪಟ್ಟಿ ಬೆಳೀತದೆ. ಆ ನಂತರ ಡಾಲರ್ ರುಪಿ ಕಾಂಬಿನೇಷನ್ ಅಂದ್ರೆ ಯು ಆರ್ ಸೀಯಿಂಗ್ ಡಿಸ್ಟ್ರಾಕ್ಷನ್ ವಿದಿನ್ 5 hours ಆಫ್ ದ ವಾರ್. ಜಸ್ಟ್ ಇಮ್ಯಾಜಿನ್ ಪ್ರತಿಮಾ ಮೇಡಮ್, 5 ಗಂಟೆಯಲ್ಲಿ ಈ ತರ ಎಲ್ಲ ವಿಧ್ವಂಸಕ ಕೃತ್ಯಗಳು ನಾವು ಎಲ್ಲ ಫುಟೇಜ್ ನಲ್ಲಿ ನೋಡ್ತಾ ಇದ್ದೇವೆ. ಹಂಗ ನೋಡಿದಾಗ ನಾಳೆ ಚೈನಾ ಮತ್ತೆ ರಷ್ಯಾ ಮತ್ತೆ ಇನ್ನೊಂದು ಕೊರಿಯಾ ಇದೆಲ್ಲ ಅವನು ಸೌತ್ ಕೊರಿಯಾ ಸೌತ್ ಕೊರಿಯಾ ಅವ್ರು ಇದಕ್ಕೆ ಸುಮ್ಮನೆ ಕೊಡ್ಲಿಕ್ಕೆ ಆಗಲ್ಲ. ಅಂಡ್ ಸಪೋಸ್ ಇಫ್ ದೇ ಎಂಟರ್ ದ ವಾರ್, there will be a third world war in anticipation, and I am sure until unless Ayatollah Khomeini and his son is not eliminated, ಆಮೇಲೆ ಇರಾನ್ ನಲ್ಲಿ ನಾರ್ಮಲ್ ಗವರ್ಮೆಂಟ್ ಬಂದಿಲ್ಲ ಆದ್ರೆ ಇದು ಇಡೀ ವಿಶ್ವವೇ ತಲ್ಲಣ ಉಂಟು ಮಾಡುವ ಪರಿಸ್ಥಿತಿಯಲ್ಲಿ ಈ ಅಯಾತುಲ್ಲಾ ಖೋಮಿನಿ ಮತ್ತು ಡೊನಾಲ್ಡ್ ಟ್ರಂಪ್ ಮತ್ತೆ ಬೆಂಜಮಿನ್ ನೆತನ್ಯಾಹು ಅವರು ಈ ಜಗತ್ತಿಗೆ ಕಾರಣೀಭೂತರಾಗ್ತಾರೆ ಅಂತ ಹೇಳ್ಬೋದು ಮೇಡಮ್. ಆಮೇಲೆ ಇಸ್ರೇಲ್ ಹಾಗೇನೆ ಇರಾನ್ ಅಂತ ಬಂದಾಗ ಎರಡೂ ಮಿಲಿಟರಿ ಪಡೆಯ ಶಕ್ತಿಗಳು ಯಾರು ಸ್ಟ್ರಾಂಗ್ ಯಾರು ವೀಕ್ ಅಂತ ಬಂದ್ರೆ ಯಾರಿಗೆ ಫಸ್ಟ್ ಪ್ಲೇಸ್ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಸರ್? ಅಂದ್ರೆ ಮಿಲಿಟರಿ ಸಾಮರ್ಥ್ಯ ಯಾರದ್ದು ಜಾಸ್ತಿ ಇದೆ ಅಂತ ನೋಡಿ ಮೇಡಮ್, ಹೆಂಗಿದೆ, ಇನ್ ಟೆಕ್ನಾಲಜಿಕಲ್ ವಾರ್ಫೇರ್ ಬೋತ್ ಕಂಟ್ರೀಸ್ ಆರ್ ಅಟ್ ಪಾರ್. And both the countries are depending, Israel is depending on America, but Iran is depending on China and Russia, but both have lifted their hands. ಇಲ್ಲ ನಾವು ನಿಮ್ಗೆ ಹೆಲ್ಪ್ ಮಾಡ್ಲಿಕ್ಕೆ ಆಗಲ್ಲ ಅಂತ. ಇನ್ನೊಂದಂತಂದ್ರೆ ಮೇಡಮ್, ಇದು ಒಂದು ತಪ್ಪು ಇರಾನ್ ಏನ್ ಮಾಡಿದೆ ಅಂತಂದ್ರೆ, ನೀವು ಮುಸ್ಲಿಂ ಸಮುದಾಯದಲ್ಲಿ 2 ಸಮಾಜ ಇರ್ತದೆ, ಒಂದು ಶಿಯಾ ಮತ್ತು ಒಂದು ಸುನ್ನಿ. ನಿಮ್ಗೆ ಗೊತ್ತಿರ್ಬೇಕು, ಈ ಶಿಯಾ ಸುನ್ನಿ ವಾರ್ ಸ್ಟಾರ್ಟ್ ಆಗಿದೆ ಈಗ. Because all those Gulf countries, they are all Sunnis, and Iran is a Shia, along with Qatar is Shia. ಆಮೇಲೆ ಕತಾರ್ ಹೆಲ್ಪ್ ಮಾಡಬಹುದು ಅಂತ ವಿಚಾರ ಮಾಡಿದಾಗ ಕತಾರಿನ ಮೇಲೂ ಕೂಡ ಇರಾನ್ ಅಟ್ಯಾಕ್ ಮಾಡಿದೆ. ಆಮೇಲೆ ಪಾಕಿಸ್ತಾನ್ ತನ್ನ ಬುಡಕ್ಕೇನೆ ಬೆಂಕಿ ಹಚ್ಕೊಂಡಿದೆ ಈ ತಾಲಿಬಾನ್ ಅವ್ರ ಮೇಲೆ ಅಟ್ಯಾಕ್ ಮಾಡಿ. ಸೊ ಪಾಕಿಸ್ತಾನ್ ಇಸ್ ಆಲ್ಸೋ ನಾಟ್ ಹೆಲ್ಪಿಂಗ್ ಇರಾನ್ ನಾವು. ಹಂಗಿದ್ದಾಗ ಇಡೀ ವಿಶ್ವ ಪಟಲದಲ್ಲೇ ಈಗ ಒಂದು ಚಿತ್ರಣವೇ ಗಲ್ಫ್ ಕಂಟ್ರಿಗಳ ಮೇಲೆ ಅಟ್ಯಾಕ್ ಮಾಡಿ ಇರಾನ್ ಚೇಂಜ್ ಮಾಡಿದ್ರೆ ಅದರದ್ದು ಕೂಗು ಇಡೀ ಇಂಟರ್ನ್ಯಾಷನಲ್ ಕಮ್ಯುನಿಟಿಗಳೆಲ್ಲ ಕೂಡ. ಯಾಕಂದ್ರೆ ನೋಡಿ, ನಮ್ಮ ಕರ್ನಾಟಕದವರು, ಕೇರಳದವರು, ಆಂಧ್ರ ಪ್ರದೇಶದವರು, ತೆಲಂಗಾಣದವರು, ಹಿಂಗೆ ನಮ್ಮ ಸೌತ್ ಇಂಡಿಯನ್ ನರ್ಸಸ್, ಸೌತ್ ಇಂಡಿಯನ್ ಬ್ರದರ್ಸ್ ಏನು ಹಾಸ್ಪಿಟಲ್ಸ್ ನಲ್ಲೆಲ್ಲ ಕೆಲಸ ಮಾಡ್ತಾರೆ ಗಲ್ಫ್ ಕಂಟ್ರಿಯಲ್ಲಿ, ಅವ್ರಿಗೆಲ್ಲ ತೊಂದರೆ ಆಗ್ಬಿಟ್ಟಿದೆ. ನಿಮ್ಮ ಚಾನೆಲಿನ ಮುಖಾಂತರ ಅಲ್ಲಿಯ ಜನರಿಗೆ ನಾನು ವಿನಂತಿ ಮಾಡ್ಕೊತೇನೆ, ಎಲ್ಲೆಲ್ಲಿ ಮೆಟ್ರೋ ಸ್ಟೇಷನ್ಸ್ ಗಳಿದೆ ಅಲ್ಲಿ ಹೋಗಿ ಅಡ್ಕೊಂಡು ಕೂಡಿ, ಇಲ್ಲ ಅಂಡರ್ ಗ್ರೌಂಡ್ ಬ್ರಿಡ್ಜ್ ಇದೆ ಅಲ್ಲ ಅಡ್ಕೊಂಡು ಕೂಡಿ. ಯಾಕಂದ್ರೆ ಈ ತರ ಅಟ್ಯಾಕ್ ಆದಾಗ ಇಂಡಿಯನ್ ಗವರ್ಮೆಂಟ್ ವಾಸ್ ನಾಟ್ ಪ್ರಿಪೇರ್ಡ್, ಬಿಕಾಸ್ ದೇ ವೆ ನೆವರ್ ನ್ಯೂ ದಟ್ Iran will play such a crooked game of attacking on Gulf countries. ಹೆಂಗಿದ್ದಾಗ ಇದು ಆತಂಕದ ಒಂದು ಸಿಚುವೇಶನ್ ಅನ್ನಿಸ್ತಾ ಇದೆ. ಎಕ್ಸಾಕ್ಟ್ಲಿ, ಯಾವ ಕ್ಷಣ ಏನಾಗುತ್ತೆ ಅಂತ ಪ್ರೆಡಿಕ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಆ ತರ ಬೆಳವಣಿಗೆಗಳಾಗ್ತಾ ಇದೆ. ಆಮೇಲೆ ಈ ಮಧ್ಯಪ್ರಾಚ್ಯದ ಮುಸ್ಲಿಂ ದೇಶಗಳು ಸರ್ ಈ ದಾಳಿನ ಹೇಗೆ ಒಪ್ಕೊಳ್ತವೆ ಅಂತ, ಯಾಕಂದ್ರೆ ಅವೆಲ್ಲ ಸುನ್ನಿ ದೇಶಗಳೇ ನೀವು ಹೇಳ್ದ ಹಾಗೆ. ಆದ್ರೆ ರಂಜಾನ್ ಮುಗಿಯೋ ತನಕ ದಾಳಿ ನಡೆಯೋದಿಲ್ಲ ಅನ್ನೋ ಅಭಿಪ್ರಾಯ ಇತ್ತು. ಆದ್ರೆ ಈ ರಂಜಾನ್ ತಿಂಗಳಲ್ಲೇ ಈ ರೀತಿಯಾಗಿ ಆಗ್ತಾ ಇದೆಯಲ್ಲ ಅಂತ. ಏನ್ ಮೇಡಮ್, ಒಂದ್ ಮಾತು ಹೇಳ ತಮ್ಗೆ, ದೇರ್ ಇಸ್ ಎ ಪ್ರೊವರ್ಬ್ ಇನ್ ಇಂಗ್ಲಿಷ್, ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಅಂಡ್ ವಾರ್ ಅಂತ. ಹೌದಾ? ಹಿಂಗಿದ್ದಾಗ ವಾರ್ ನಲ್ಲಿ
ರೋಸ್ ಇತ್ಯಾದಿ ಇದೆಲ್ಲ ಯಾರು ನೋಡಲ್ಲ. It was in anticipation that there will be a war either in the first week of March or one more round of talk, and ಟೈಮಿಂಗು ಅದರದ್ದು ಫಿಕ್ಸ್ ಇತ್ತು, ಯಾಕಂದ್ರೆ ಅದ್ರ ಪ್ರಿಪರೇಷನ್ ಇತ್ತು. ಆದ್ರೆ ಇವರು ಗಲ್ಫ್ ಕಂಟ್ರೀಸ್ಗೆ ಅಟ್ಯಾಕ್ ಮಾಡಿದ್ರಲ್ಲ, ತನ್ನ ಮೈ ಮೇಲೆ ಇರಾನ್ ಎಲ್ಲ ಹೊತ್ಕೊಂಡಿದೆ. ಈಗ ಇರಾನಿನ ಸರ್ವನಾಶ ಅದು 100%. ಯಾಕಂದ್ರೆ ಅವ್ರ ಹತ್ರ ಮಿಸೈಲ್ಸ್ ಗಳಿದಾವೆ, ಡ್ರೋನ್ಗಳಿದಾವೆ, ಬಟ್ ದೇ ಆರ್ ನಾಟ್ ಪ್ರಿಪೇರ್ಡ್ ಆರ್ಮಿ, ನೇವಿ, ಏರ್ಫೋರ್ಸ್. ಆಮೇಲೆ ಈ ಗಲ್ಫ್ ಕಂಟ್ರಿಗಳು ಕೂಡ ಮೇಡಮ್ ನಮ್ಮ ಏಷ್ಯನ್ ಕಂಟ್ರಿಗಳಿಗೆ ಹೆಲ್ಪ್ ಮಾಡೋ ದೇಶಗಳು. ಹಿಂಗಾಗಿ ಇಂಟರ್ನ್ಯಾಷನಲ್ ಕಮ್ಯುನಿಟಿ ಕೂಡ ಇರಾನ್ ಜೊತೆ ನಿಲ್ಲಲ್ಲ ಅಂತ ನನ್ನ ಅಭಿಪ್ರಾಯ ಅನಿಸ್ತಾ ಇದೆ ಮೇಡಮ್. ಬಟ್ ಅಷ್ಟು ಈಸಿಯಾಗಿ ಇರಾನ್ ರಷ್ಯಾ ಮತ್ತೆ ಚೀನಾ ಬಿಟ್ಕೊಟ್ಬಿಡ್ತಾವ ಅಂತ? ಮೇಡಮ್ ಇವ್ರು ಮಾಡಿದ ತಪ್ಪದು. ಯಾಕಂದ್ರೆ ಎವ್ರಿಬಡಿ ಇಸ್ ಡಿಪೆಂಡಿಂಗ್ ಆನ್ ಆಯಿಲ್. ಆಯಿಲ್ ಈಸ್ ದ ಬ್ಯಾಕ್ಬೋನ್. ಇವನ್ ದೋ ನಾವು ಎನರ್ಜಿ, ಕನ್ಸರ್ವೇಟಿವ್ ಎನರ್ಜಿ, ಆಲ್ಟರ್ನೇಟ್ ಎನರ್ಜಿ ಅಂದ್ರೂ ಕೂಡ ಎವ್ರಿಥಿಂಗ್ ಇಸ್ ಡಿಪೆಂಡ್ ಆನ್ ದಿಸ್ ಗಲ್ಫ್ ಕಂಟ್ರೀಸ್ ಬಿಕಾಸ್ ದೇ ಆರ್ ವೆರಿ ರಿಚ್ ಪೀಪಲ್. ಅಂಡ್ ದೇ ಆನ್ ದ ಬೇಸಿಸ್ ಆಫ್ ದರ್ ಆಯಿಲ್ ಡಿಪ್ಲೊಮಸಿ ಅವರು ಇಷ್ಟು ಶ್ರೀಮಂತರಿದ್ದಾರೆ. ಇಂಟರ್ನ್ಯಾಷನಲ್ ಕಮ್ಯುನಿಟಿ ಕೆನ್ ನಾಟ್ ಸಪೋರ್ಟ್ ಇರಾನ್ ಓನ್ಲಿ ಬಿಕಾಸ್ ಇರಾನ್ ಈಸ್ ಬೇಸ್ಡ್ ಆನ್ ಸ್ಕೂಲ್ ಮೇಲೆ. ಅಂದ್ರೆ ಇದು ವಿನಾಶಕಾಲೇ ವಿಪರೀತ ಬುದ್ಧಿ ಅಂತ ನಾವೇನ್ ಸಂಸ್ಕೃತದಲ್ಲಿ ಹೇಳ್ತೇವಲ್ಲ, ಆ ಡೈರೆಕ್ಷನ್ ನಡೆದಿದೆ. ನಂದು ಒಂದು ಅನಿಸಿಕೆ, ಐ ಥಿಂಕ್ ವಿತ್ ಮೈ 67 years ಆಫ್ ಎಕ್ಸ್ಪೀರಿಯನ್ಸ್ and 30 years of experience in international medium, ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಅಂತ ಒಂದು ಸಂಸ್ಥೆ ಇತ್ತು. ನಾವು ಹೆಂಗೆ ಅಂತೆ ಕಂತೆ ಅಂತೇವಲ್ಲ, ಹಂಗೊಂದು ಸದೃಢ ಸಂಸ್ಥೆ ಇತ್ತು. ಅಲ್ಲಿ ಇಂಟರ್ನ್ಯಾಷನಲ್ ಡಿಸ್ಪ್ಯೂಟ್ಸ್ ಗಳು ಸಾಲ್ವ್ ಆಗ್ತಿದ್ವು. ಇಂಟರ್ನ್ಯಾಷನಲ್ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಅಂತ ಸಂಸ್ಥೆನೇ ಇಲ್ಲ ಅಂತ ನನ್ನ ಈಗ ಅನಿಸಿಕೆ ಆಗ್ಬಿಟ್ಟಿದೆ. ಯಾಕಂದ್ರೆ ನೀವು ನೋಡಿದ್ರ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಇದಕ್ಕೆ ಎರಡು ಒಂದು ಯುರೋಪಿಯನ್ ಯೂನಿಯನಿನ ಅಧ್ಯಕ್ಷರು, ಇಲ್ಲ ನಮ್ಮ ದೇಶದ ಪ್ರಧಾನಮಂತ್ರಿಗಳು. ಈಗ ಅವರ ಇಂಟರ್ಫಿರೆನ್ಸ್, ಅವರು ಒಂದ್ ಮಾತ್ರ ಗ್ಯಾರಂಟಿ, ಅವರು ಡೊನಾಲ್ಡ್ ಟ್ರಂಪ್ ಹತ್ರ ಮಾತಾಡಲ್ಲ. ಅವರು ಅಯಾತುಲ್ಲಾ ಖೊಮೇನಿ ಹತ್ರ ಮಾತಾಡ್ಬೋದು, ಬೆಂಜಮಿನ್ ನೆತನ್ಯಾಹು ಅವರು ಒಳ್ಳೆ ಸ್ನೇಹಿತರು, ಅವ್ರ ಹತ್ರ ಮಾತಾಡಿ ಏನಾದ್ರು ಮಿಡಲ್ ರೋಡ್ ತಂದ್ರೆ ಮಾತ್ರ ಮೇಡಮ್ ನಾವು ನೀವು ಫೋನ್ ನಲ್ಲಿ ಮಾತಾಡ್ತಾ ಇದೇವಲ್ಲ, ಅದು ಕೂಡ ಮುಂದೀಗ ₹40 per minute ಹೋಗ್ತದೆ. ಇದು I am just warning through your media channel, this bloody war should end. Otherwise, this madness is not stopping. We are going for a big economical ಟ್ರಾಜಿಡಿ ಅಂತ ಹೇಳ್ಬೋದು ಮೇಡಮ್. ಓಕೆ, ಈ ಸಂದರ್ಭದಲ್ಲಿ ಈ ಭಾರತದ ಸ್ಟ್ಯಾಂಡ್ ಯಾವ ರೀತಿಯಾಗಿರ್ಬೇಕು ಅಂತ ಒಂದಷ್ಟು ಯೋಚನೆ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಇಸ್ರೇಲ್ ಹಾಗೆ ಇರಾನ್ ಎರಡೂ ಕೂಡ ಭಾರತಕ್ಕೆ ಮಿತ್ರ ರಾಷ್ಟ್ರಗಳೇ. ಆದ್ರೆ ಅಮೆರಿಕ ಇತ್ತೀಚೆಗೆ ನಮಗೆ ಒಂದಷ್ಟು ಆರ್ಥಿಕವಾಗಿ, ರಾಜತಾಂತ್ರಿಕವಾಗಿ ದೂರವಾಗ್ತಾ ಇದೆ ಅನ್ನೋ ತರದ ಸಿಚುವೇಶನ್ ಇದೆ. ಸೊ ಭಾರತ ಯಾವ ರೀತಿ ರಿಯಾಕ್ಟ್ ಮಾಡಿದ್ರೆ ಒಳ್ಳೇದು ಅಂತ ಈ ಸಂದರ್ಭದಲ್ಲಿ ಯಾವ ತರ ಸ್ಟ್ಯಾಂಡ್ ತಗೋಬೇಕು ಅಂತ? ನೀವು ಒಂದು ವಿಷಯ, ಐ ಥಿಂಕ್ ಯು ಆರ್ ಮ್ಯಾರಿಡ್. ಅತ್ತೆ ಸೊಸೆ ಜಗಳದಲ್ಲಿ ಗಂಡ ಏನ್ ಮಾಡ್ಬೇಕು ಹೇಳಿ? ಇದು ಅತ್ತೆ ಹೆಂಗ್ ಸಂಭಾಳಿಸ್ತೀರಾ? ಇಂಪಾಸಿಬಲ್. ಯಾಕಂದ್ರೆ ಬೋತ್ ಆರ್ ಅಡಮೆಂಟ್. ನಾವು ಏನಾದ್ರೂ ಮಾತಾಡ್ಲಿಕ್ಕೆ ಹೋದ್ರೆ ಆಪ್ಗೆ ಉಪ್ಪರ್ 150% ಟ್ಯಾರಿಫ್ ಅನ್ಬಿಡ್ತಾನೆ ನೋಡಿ ಟ್ರಂಪ್. ಸೊ ಟಾಕಿಂಗ್ ವಿತ್ ಎ ಇನ್ಸೇನ್ ಪರ್ಸನ್, ಇನ್ಹ್ಯೂಮನ್ ಪರ್ಸನ್ ಇಸ್ ಆಫ್ ನೋ ಯೂಸ್. ಅಂಡ್ ಐ ಟೆಲ್ ಯು ಮೇಡಮ್, ಇವನ್ ದ ಸಿಟಿಜನ್ಸ್ ಆಫ್ ಇರಾನ್ and the citizens of United States of America, they were not in favor of this war. This is their own ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇದೆ, ನರೂಪ ಮತ್ಸ್ಯೇಹ ತಥೋಪಲಭ್ಯತೆ ನಾಂತೋನ ಚಾರ್ಯ ನಟಸಂ ಪ್ರತಿಷ್ಠೇತರ ಅಶ್ವತ್ಥ ಮೂನಂ ಸವಿರೂಢವಲಂ ಅಸಂಗ ಶಸ್ತ್ರೇಣ ದೃಢೇನ ಚಿತ್ವ. ಅಸಂಗ ಶಸ್ತ್ರಗಳು ತಗೊಂಡು ನಿಮ್ಮ ಪ್ರತಿಷ್ಠೆನ ನೀವು ಉಳಿಸ್ಲಿಕ್ಕೆ ಹೋಗ್ತೀರಿ ಅಂತಂದ್ರೆ ಅದು ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಅದಕ್ಕೆ ಬಂಡತನ ಅಂತೇವೆ ನಾವು. ಇಬ್ಬರ ಬಂಡತನದಿಂದ ಇಡೀ ಅಂತಾರಾಷ್ಟ್ರೀಯ ಮಾರ್ಕೆಟ್ಗೆ ನೀವು ಹೊಡೆತ ಕೊಡ್ತಾ ಇದ್ದೀರಾ. ಇಂಟರ್ನ್ಯಾಷನಲ್ ಕಮ್ಯುನಿಟಿಗೆ ನೀವು ಎಷ್ಟು ಡಿಸ್ಟ್ರಕ್ಷನ್ ನೋಡಿ. ವಿದಿನ್ 6 ಈಗ ಎಷ್ಟು 5:15 11 o'clock this war has started. Within 5 hours and 15 minutes there will be billion and billion dollars of destruction happen in the world. ಅದರಿಂದ ಫಾಯ್ದೆ ಯಾರಿಗಿದೆ ಹೇಳಿ ಮೇಡಮ್? ನಿಜ.
ಆಮೇಲೆ ಇಲ್ಲಿ ಟ್ರಂಪ್ ಸ್ಟ್ರಾಟಜಿ ಬಗ್ಗೆ ಕೂಡ ಮಾತಾಡ್ಲೇಬೇಕು ಸರ್. ಯಾಕಂದ್ರೆ ಟ್ರಂಪ್ ಇದು ಹುಚ್ಚಾಟನ ಅಥವಾ ಬ್ಲಾಕ್ ಮೇಲಿಂಗ್ ತಂತ್ರ ಅಂತಾನ ಅಥವಾ ಬಿಸ್ನೆಸ್ ಅಂತಾನ ಗೊತ್ತಿಲ್ಲ. ಒಂದ್ ಕಡೆ ಪಾಕಿಸ್ತಾನವನ್ನ ಭಾರತದ ವಿರುದ್ಧ ಇಂಡೈರೆಕ್ಟ್ ಆಗಿ ಚೂ ಬಿಡುವಂತ ಕೆಲಸ ಮಾಡ್ತಾರೆ. ಅಲ್ಲಿ ಉಕ್ರೇನ್ ವಿಚಾರವಾಗಿ ತೆಗೆದುಕೊಳ್ಳುವಂತ ಸ್ಟ್ಯಾಂಡ್ ಆಗಿರ್ಬೋದು, ರಷ್ಯಾ ವಿರುದ್ಧ ನಿಲ್ಲೋದಾಗಿರ್ಬೋದು. ಈಗ ನೋಡಿದ್ರೆ ರೀಸೆಂಟ್ ಆಗಿ ವೆನೆಜುಯೆಲಾ ಮೇಲೆ ಅಟ್ಯಾಕ್ ಮಾಡಿರುವಂತ ವಿಚಾರ ಆಗಿರ್ಬೋದು. ಇಲ್ಲಿ ಇರಾನ್ ಮೇಲೆ ಈ ತರದ ಅಟ್ಯಾಕ್ ಮಾಡೋದ್ರಿಂದ ಅಮೆರಿಕಾಗೆ ಏನ್ ಲಾಭ ಅಂತ? ಈಗ ನೋಡಿ ಮೇಡಮ್, ಸುಪ್ರೀಂ ಕೋರ್ಟ್ ಹೈಕೋರ್ಟ್ ನಲ್ಲಿ ಒನ್ ಅಡ್ವೊಕೇಟ್ ಸ್ಟಾಪ್ಸ್ ಆರ್ಗ್ಯೂಯಿಂಗ್, ಐ ರೆಸ್ಟ್ ಮೈ ಕೇಸ್ ಅಂತ ಹೇಳ್ತಾರೆ. ಅದೇ ತರ ನಿಮ್ಮ ಪ್ರಶ್ನೆಗೆ ಐ ರೆಸ್ಟ್ ಮೈ ಕೇಸ್ ಮೇಡಮ್, ಐ ಕೆನಾಟ್ ಡಿಫೈನ್ ಡೊನಾಲ್ಡ್ ಟ್ರಂಪ್. ಯಾಕಂದ್ರೆ ಇಟ್ ಈಸ್ ಅನ್ಫಾರ್ಚುನೇಟ್ ಡಿಸಿಷನ್ ಬೈ ದ ಅಮೆರಿಕನ್ ಟು ಸೈಡ್ಲೈನ್ ಜಾಯ್ ಬೈಡನ್. ದೇ ಹ್ಯಾವ್ ಇಲೆಕ್ಟೆಡ್ ದಿಸ್. ಅವನು ಇನ್ಸೇನೂ ಇಲ್ಲ. ಸಿ, ಒನ್ಸ್ ನಾರ್ವೆ ಹ್ಯಾಸ್ denied him the Nobel Peace Prize. It is not, madam, Norway government which is announcing. There is a committee in Norway. He straight away attacked the Norway's president. So you have not given me the Peace Prize. I am putting 200% tariff on you. Huchtada alva adu. ಈ ತರ ಅಂದ್ರೆ ಯು ಕೆನಾಟ್ ಡಿಫೈನ್ ಹಿಮ್. ಹಿ ಇಸ್ ಜಸ್ಟ್ ಲೈಕ್ ಹಿಟ್ಲರ್ ಆರ್ ಈದಿ ಅಮೀನ್ ಅಂತ ಹಳೆ ನಮ್ಮ ಟೈಮ್ ನಲ್ಲಿ ಇದ್ರು ಇವರೆಲ್ಲ. ಆ ತರ ನಾವು ಈಗ ನಮ್ಮ ಜನರೇಷನ್ ನಾವುಗಳೆಲ್ಲ ಇವ್ರನ್ನ ನೋಡ್ತಾ ಇದೀವಿ. ಇದಾರೆ. ನಮ್ಮ ದೇಶದಲ್ಲೂ ಕೆಲವೊಬ್ರು ಇದಾರೆ. ನಾ ಹೇಳಿಕ್ ಹೋಗಲ್ಲ ಈ ಟೈಮಲ್ಲಿ. ಈಗ ಪುಣ್ಯಕ್ಕೆ ಯಾಕೆ ಬೆಳಗಿಂದ ಕೇಳಲಿಲ್ಲ ಅವ್ರ ಪ್ರಶ್ನೆ, ವೈ ಮೋದಿ ಹ್ಯಾಸ್ ನಾಟ್ ಸ್ಟಾಪ್ ದಿಸ್ ವಾರ್ ಅಂತ. ಬಿಕಾಸ್ ಹಿ ಇಸ್ ಇಸ್ರಾಯಲ್ಸ್ ಗುಡ್ ಫ್ರೆಂಡ್ ಅಂತ ಈ ಸ್ಟಾರ್ಟ್ ಆಗ್ತದೆ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ. ಅಂತವ್ರಿಗೆ ಏನ್ ಮಾತಾಡೋದು ಮೇಡಮ್? ದೇರ್ ಆರ್ ನಮ್ಗೆ AI ಸಮಿಟ್ ನಲ್ಲೇ ನಾವು ನೋಡ್ಬಿಟ್ವಿ ನಮ್ಮ ದೇಶದ ಎಷ್ಟು ಇವರು ಸ್ವಾಭಿಮಾನ ಇದೆ ಅಂತ. ಅದು ಇಟ್ ಈಸ್ ನಾಟ್ ಟುಡೇಸ್ ಕ್ವಶನ್. ದ ಟುಡೇಸ್ ಕ್ವಶನ್ ಇಸ್ ರಿಗಾರ್ಡಿಂಗ್ ಇರಾನ್, ಇರಾಕ್. ಐ ಕ್ಯಾನ್ ಸ್ಪೀಕ್ ಟು ಯು ಆನ್ ದಿಸ್ ಆಂಟಿ ನ್ಯಾಷನಲ್ ಗ್ಯಾಂಗ್. ಒಂದ್ ದಿವಸ ಡಿಸ್ಕಸ್ ಮಾಡೋಣ. I have many material to share with you. What are all those things, right? Yes. ಆಮೇಲೆ ಒಂದು ವಿಷಯ ಸರ್, ಈಗ ಇಡೀ ಜಗತ್ತು ಒಂದ್ ರೀತಿ ಭಯ ಪಡ್ತಾ ಇರೋದು ಏನಾದ್ರೂ ನ್ಯೂಕ್ಲಿಯರ್ ವೆಪನ್ ಹೊರಗಡೆ ಬಂದ್ರೆ ಏನಾಗ್ಬಿಡುತ್ತೆ ಅಂತ. ಈಗ ಇರಾನ್ ಇಸ್ರೇಲ್ ನಡುವೆ ಏನ್ ಕಾನ್ಫ್ಲಿಕ್ಟ್ ನಡೀತಾ ಇದೆ, ಅಮೆರಿಕ ಮಧ್ಯಸ್ಥಿಕೆ ಐ ಮೀನ್ ಇಸ್ರೇಲ್ಗೆ ಸಪೋರ್ಟ್ ಮಾಡ್ತಾ ನಿಂತಿದೆ. ಸೊ ಇನ್ ಫ್ಯೂಚರ್ ಅಲ್ಲಿ ಏನಾದ್ರೂ ಆ ತರ ನ್ಯೂಕ್ಲಿಯರ್ ವೆಪನ್ ಹೊರಬರುವಂತ ಚಾನ್ಸಸ್ ಏನಾದ್ರೂ ಇರುತ್ತಾ? ಅದಾದ್ಮೇಲೆ ಏನ್ ಡೆವಲಪ್ಮೆಂಟ್ಸ್ ಆಗಬಹುದು ಅಂತ? ನಾ ಇದು ಹೇಳ್ಬೇಕಂತ ಮಾಡಿದ್ದೆ, ಇದು ಬೇರೆ ಕಡೆ ವಿಷಯ ಹೋಯ್ತಂತ. ನೋಡಿ ಮೇಡಮ್, after 72 hours, I am predicting on your channel, after 72 hours, if this war is not concluded, either from Iran or from Israel or from America, there will be one small nuclear nuke attack which will lead to the World War III. ಅಂಡ್ ಇದು ನಿಮ್ಮ ಏನು ಆಂಟಿಸಿಪೇಷನ್ ಇದೆಲ್ಲ ಇದು 100% ಕರೆಕ್ಟ್ ಇದೆ ಮೇಡಮ್. ಅಂಡ್ ದಿಸ್ ಶುಡ್ ನಾಟ್ ಹ್ಯಾಪನ್. ಐ ಪ್ರೇ ಟು ದ ಗಾಡ್. ಓಕೆ, ಹಾಗೆ ಆಗ್ಲಿ ಸರ್, ನಾವು ಅದನ್ನೇ ಪ್ರೇ ಮಾಡ್ತೀವಿ. ಬಟ್ ಮುಂದಿನ ದಿನಗಳು ಹೇಗಿರುತ್ತೆ ಅಂತ ಒಂದಷ್ಟು ಊಹೆ ಮಾಡೋದಾದ್ರೆ ನಾವೆಲ್ಲ ಏನೇನಕ್ಕೆಲ್ಲ ಪ್ರಿಪೇರ್ ಆಗಿರ್ಬೇಕು ಅಂತ? ನೋಡಿ ಮೇಡಮ್, ವಿಲ್ ಗೋ ಬ್ಯಾಕ್ ಟು 2010. ಓಕೆ. In one line I'll tell you, if this war continues for another 10 days, entire world will go to 2010. ಅಂದ್ರೆ ಒಂದು 25 ವರ್ಷ ಹಿಂದಕ್ಕೆ ಹೋಗ್ಬಿಡ್ತೀವಿ. ಹಿಂದೆ ಹೋಗ್ತೇವೆ. ಓಕೆ. And it is very alarming, madam. Even both the kids are in Bangalore. ನನ್ನ ಮಗನು ನನ್ನ ಮಗಳು. ಮಗಳು ಅಕ್ಸೆಂಚರ್ ನಲ್ಲಿ ಇದ್ದಾನೆ, ಮಗ ವೆಲಂಕನಿ ಸಾಫ್ಟ್ವೇರ್ ನಲ್ಲಿ ಇದ್ದಾನೆ. ಅವ್ರ ಜಾಬಿಗೂ ಕೂಡ ಕೂತು ಬರ್ಬೋದಂತ ನಂಗೆ ಈಗಿನ ಹೆದರಿಕೆ ಆಗ್ತದೆ. ಬೋತ್ ಆರ್ ವರ್ಕಿಂಗ್ ಸಿನ್ಸ್ 8 years. ದಟ್ ಇಸ್ ನಾಟ್ ದ ಮ್ಯಾಟರ್. ಆದ್ರೆ ಎಕನಾಮಿಕಲಿ, ಎಂಪ್ಲಾಯ್ಮೆಂಟು, ಫುಡ್ಡು, ಇನ್ಫ್ಲೇಷನ್ನು, ಡೀಸೆಲ್ಲು, ಪೆಟ್ರೋಲು, ಈ ಎಲ್ಲವೂ ಕೂಡ ತುಟ್ಟಿ ಆಗ್ತದೆ. ಇವನ್ ಇನ್ಕ್ಲೂಡಿಂಗ್ ನಿಮ್ ಚಾನೆಲ್ ನಡೆಸಲಿಕ್ಕೆ ನಿಮಗೆ ಸ್ಯಾಲ್ರಿ ಕೊಡ್ಲಿಕ್ಕೂ ಕೂಡ ಕಷ್ಟ ಆಗುವಂತ ಪರಿಸ್ಥಿತಿ ಬರ್ತದೆ. ಹಂಗೆ ಆಗಬಾರ್ದು ಅಂತಂದ್ರೆ 72 hours ನಲ್ಲಿ ಐದರ್ Ayatollah Khomeini and his son should be eliminated, then the war will end. Otherwise, this war is not going to end because all the three parties, 2:1 in war is alive. Both these two will not listen, and this person till he is surviving in the
72 हूर तक जब तक वो नहीं जाएगा, वो 72 हूर जब तक उसको नहीं बुलाएंगे ये युद्ಧ चलता रहेगा ಅಂತ ಅನಿಸ್ತಾ ಇದೆ ಮೇಡಮ್. ಓಕೆ ಓಕೆ ಅಂದ್ರೆ ನಮ್ ನೆಕ್ಸ್ಟ್ ಜನರೇಷನ್ ಅವರ ಫ್ಯೂಚರ್ ಹೆಂಗಪ್ಪ ಅಂತ ನೆನ್ಪಿಸ್ಕೊಂಡ್ರೇನೆ ಭಯ ಆಗ್ಬಿಡುತ್ತೆ ಸರ್. ಭಯ ಬಟ್ ಆಗ್ತದೆ ಯಾಕಂದ್ರೆ ಹಾಗಾಗದೇ ಇರ್ಲಿ. ಇಟ್ ಈಸ್ ಡೇಂಜರಸ್ ದೆನ್ ಕೋವಿಡ್ ಮೇಡಮ್. ಕೋವಿಡ್ ನಲ್ಲಿ ಹೆಂಗಾದ್ರೂ ನಮ್ ಭಾರತ ದೇಶ ಗಟ್ಟಿಯಾಗಿ ನಿಂತು ನಮಗೆ ಡೈರೆಕ್ಟ್ ಆಗಿ ಯಾರು ಅಟ್ಯಾಕ್ ಮಾಡೋರಿಲ್ಲ, ನಾವು ಯಾರಿಗೂ ಅಟ್ಯಾಕ್ ಮಾಡಂಗಿಲ್ಲ. ಆದ್ರೆ ರಿಪರ್ಕೇಶನ್ಸ್ ಇದೆ ಇಲ್ವಾ, ಈಗೇನೆ ನೀವು ಫಾರ್ ಎಕ್ಸಾಂಪಲ್ ಶೇಂಗಾ ಎಣ್ಣೆ ಅಂತ ನಮ್ಮ ಉತ್ತರ ಕರ್ನಾಟಕ ಯೂಸ್ ಮಾಡ್ತೀವಿ. ಇಟ್ ಇಸ್ 180 rupees kg. ಈಗ ಒಂದು ಸ್ಟ್ರೀಮ್ ಇದೆ ಅಲ್ಲಿ, ಒಂದು ಐ ಫಾರ್ಗಾಟನ್ ಇಸ್ ನೇಮ್ ಸಿನ್ಸ್ ಮಾರ್ನಿಂಗ್ ಐ ವಾಸ್ ಟೆಲ್ಲಿಂಗ್ ವೇರಿಯಸ್ ಚಾನಲ್, ಗಲ್ಫ್ ಸ್ಟ್ರೀಮ್ ಅಂತ. ಅಲ್ಲಿಂದಾನೇ ಎಣ್ಣೆ ಎಲ್ಲ ಆಯಿಲ್ ಟ್ಯಾಂಕರ್ಸ್ ಎಲ್ಲ ಹರ್ಮನ್ ಸ್ಟ್ರೀಟ್ ಅಂತ ಇದೆ. ಹರ್ಮನ್ ಸ್ಟ್ರೀಟ್ ನಲ್ಲಿಂದಾನೇ ಆಯಿಲ್ ಟ್ಯಾಂಕರ್ಸ್ ಎಲ್ಲ ಮೂವ್ ಆಗೋದು. ಆ ಹರ್ಮನ್ ಸ್ಟ್ರೀಟ್ ಅನ್ನೇ ಇವ್ರು ಕ್ಲೋಸ್ ಮಾಡಿಬಿಟ್ರೆ ಇರಾನ್, ಇಡೀ ಜಗತ್ತಿಗೆ ಇದು ಅಲ್ಲೋಳ ಕಲ್ಲೋಳ ಮಾಡುವ ಪರಿಸ್ಥಿತಿಯಲ್ಲಿ ಇರ್ತದೆ. ಒಂದಷ್ಟು ಆತಂಕಗಳಿದೆ, ಅದು ಯಾವುದು ಆಗದೆ ಇರ್ಲಿ. ಬಟ್ ಥ್ಯಾಂಕ್ ಯು ಸೋ ಮಚ್ ಸರ್.